ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಂದೇಶ ಅಕಾಡೆಮಿ. ಸೊ ಇವತ್ತು ನಾವು ಒಂದು ಇಂಟ್ರೆಸ್ಟಿಂಗ್ ಆದಂತಹ ಕ್ಲಾಸನ್ನು ಮಾಡ್ತಾ ಇದ್ದೀವಿ. ಮುಂಬರುವ ಎಚ್ ಎಸ್ ಟಿ ಆರ್, ಜಿ ಪಿ ಎಸ್ ಟಿ ಆರ್, ಪಿ ಎಸ್ ಟಿ ಆರ್ ನಿಮಗೆಲ್ಲ ಗೊತ್ತೇ ಇದ್ದರೆ ಇದರಲ್ಲಿ ಜಿ ಕೆ ಸೆಕ್ಷನ್ ಏನಿದೆ ಅದರಲ್ಲಿ ಸಾಕಷ್ಟು ಬಾರಿ ಪ್ರಚಲಿತ ಘಟನೆಗಳ ರಿಲೇಟೆಡ್ ಆದಂತಹ ಕ್ವೆಶನ್ಸ್ ಬರುತ್ತೆ. ಸೊ ಮೆಜಾರಿಟಿ ಈಗೆಲ್ಲ ಹಳೆ ಕಾಲದ ಜಿ ಕೆ ಕ್ವೆಶನ್ಸ್ಗಿಂತ ಕರೆಂಟ್ ಅಫೇರ್ಸಿನ ಕ್ವೆಶನ್ಸ್ ಬರುವಂಥದ್ದು. ಅಲ್ಲದೆ ಎಸ್ ಎಸ್ ಸಿ ಮತ್ತು ಬ್ಯಾಂಕಿಂಗ್, ಕನ್ನಡದಲ್ಲಿ ಸಾಕಷ್ಟು ಜನ ಇವಾಗ ಎಸ್ ಎಸ್ ಸಿ ಬ್ಯಾಂಕಿಂಗನ್ನು ಅಟೆಂಪ್ಟ್ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಹೆಲ್ಪ್ ಆಗುವಂತಹ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸು ಇದಾಗಿರುತ್ತೆ. ಓಕೆ, ಪ್ರಚಲಿತ ಘಟನೆಗಳು ರಿಲೇಟೆಡ್ ಆದಂತಹ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ. ಮೋಸ್ಟ್ ಇಂಪಾರ್ಟೆಂಟ್ ಇವೆಂಟ್ಸ್ ಈ ಕೆಲವಷ್ಟು ದಿನಗಳಿಗೆ ಆದಂಥದ್ದು. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಓಕೆ, ಸೊ ಇದು ಎಲ್ಲ ಎಕ್ಸಾಮ್ಸ್ಗೆ ಯೂಸ್ ಆಗುವಂಥದ್ದು ಮತ್ತು ಎಚ್ ಎಸ್ ಟಿ ಆರು, ಜಿ ಪಿ ಎಸ್ ಟಿ ಆರು ಮತ್ತು ಪಿ ಎಸ್ ಟಿ ಆರ್ಗೆ ನಮ್ಮದೇ ಆದಂತಹ ಒಂದು ಪ್ರಶ್ನೆ ಪತ್ರಿಕೆ 1ನ ಟೆಸ್ಟ್ ಸರಣಿ ಇದೆ. ಸೊ ಇದರಲ್ಲಿ 10 ಟೆಸ್ಟ್ಗಳಿರುತ್ತೆ. ಕೇವಲ ₹699ಗೆ ಇರುವಂಥದ್ದು. ಡೀಟೇಲ್ಡ್ ಆದಂತಹ ಸಿನಾಪ್ಸಿಸ್ ಅನ್ನು ಕೊಡ್ತಾ ಇದ್ದೀವಿ ಮತ್ತು ನೀವು ನೋಂದಾಯಿಸಿಕೊಳ್ಳಲು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಸ್ಟ್ ಸೀರೀಸಿನ ರಿಜಿಸ್ಟ್ರೇಷನ್ ಫಾರ್ಮ್ ಇದೆ, ಅದನ್ನು ಫಿಲ್ ಮಾಡಿ ನಮ್ಮ ತಂಡದವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನನ್ನ ಹೆಸರು ಸಂದೀಪ್ ದೇಶಪಾಂಡೆ, ಅಥವಾ ನೀವು ಈ ನಂಬರ್ಗೆ ಕಾಲ್ ಮಾಡಬಹುದು. ಮತ್ತು ನಮ್ಮ ವೆಬ್ಸೈಟಿನಲ್ಲಿ ಓಕೆ, ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಈ ದಿನದ ಏನು ಪ್ರಶ್ನೆಗಳಿದೆ, ನಾವು ನಿನ್ನೆ ಅದರಲ್ಲಿ ಪ್ರಶ್ನೆಗಳನ್ನು ಹಾಕಿದ್ವಿ, ಅದನ್ನು ನೀವು ಅಟೆಂಪ್ಟ್ ಮಾಡ್ಬೋದು. ವೆಬ್ಸೈಟ್ಗೆ ಹೋಗ್ಬಿಟ್ಟು ಸೇ ಫಾರ್ ಎಕ್ಸಾಂಪಲ್ ವಾಟ್ ಈಸ್ ದ ನೇಮ್ ಆಫ್ ದ ಕ್ಯಾಂಪೇನ್ ಬೈ ಮಧ್ಯಪ್ರದೇಶ್ ಗವರ್ಮೆಂಟು, ಇದನ್ನು ನೀವು ಕನ್ನಡ ಮತ್ತು ಇಂಗ್ಲೀಷು ಬಹಳ ವಿರಳ ಎರಡೂ ಲ್ಯಾಂಗ್ವೇಜ್ನಲ್ಲಿ ಮಾಡುವಂಥದ್ದು. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಅಟೆಂಪ್ಟ್ ಮಾಡಬಹುದು. ಅಲ್ಲದೆ ಇವತ್ತು ಕೂಡ ಟೆಸ್ಟನ್ನು ಹಾಕ್ತೀವಿ. ನಮ್ಮ ಟೆಲಿಗ್ರಾಮ್ ಚಾನಲಿನ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ನೀವು ಅದನ್ನು ಜಾಯ್ನ್ ಆಗಬಹುದು. ಓಕೆ, ಅದರಲ್ಲಿ ನಿಮಗೆ ಸವಿವರವಾದಂತಹ ಫಾರ್ ಎಕ್ಸಾಂಪಲ್ ಇನ್ಫೋಗ್ರಾಫಿಕ್ಸ್ ಆಗಿರ್ಬೋದು, ಇನ್ಫಾರ್ಮೇಷನ್ ಆಗಿರ್ಬೋದು, ಇವೆಲ್ಲವೂ ಸಿಗುವಂಥದ್ದು. ರೈಟ್, ಸೊ ಸಿನಾಪ್ಸಿಸ್ಸು ಎಷ್ಟು ಡೀಟೇಲ್ ಆಗಿ ಕೊಟ್ಟಿದ್ದೀವಿ ಇನ್ ಫಾರ್ ಲೆಟಸ್ ಸೇ ಫಾರ್ ಎಕ್ಸಾಂಪಲ್ ಒಂದು ಪ್ರಶ್ನೆಗೆ ನಿಮ್ಗೆ ಇದರಲ್ಲೇ ಬೇರೆ ಯಾವುದೇ ಪ್ರಶ್ನೆ ಬಂದರೂ ಆನ್ಸರ್ ಮಾಡುವಂತಹ ಒಂದು ಕೆಪಬಿಲಿಟಿ ಇರುತ್ತೆ ಮತ್ತು ಕನ್ನಡದಲ್ಲಿಯೂ ಡೀಟೇಲ್ಡ್ ಆದಂತಹ ಸಿನಾಪ್ಸಿಸ್ಸು ಕೊಡಲಾಗಿದೆ. ರೈಟ್, ಮೊದಲನೆಯ ಒಂದು ಪ್ರಶ್ನೆ, ಮಲ್ಟಿ ಹಜಾರ್ಡ್ ಅರ್ಲಿ ವಾರ್ನಿಂಗ್ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಹ್ಯಾಸ್ ಬೀನ್ ಅನ್ನು ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಒಂದು ಮಲ್ಟಿ ಹಜಾರ್ಡ್ ಅರ್ಲಿ ವಾರ್ನಿಂಗ್ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಇಂಪಾರ್ಟೆಂಟ್ ಆದಂತಹ ಕ್ವಶನು, ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇತ್ತು. ಬೇಸಿಕಲಿ ಅರ್ಲಿ ವಾರ್ನಿಂಗ್ ಡಿಟೆಕ್ಷನ್ ಈಸ್ ಆಲ್ವೇಸ್ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಈಸ್ ಆಲ್ವೇಸ್ ಇನ್ ನ್ಯೂಸ್. ಓಕೆ, ಯಾಕೆಂದ್ರೆ ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್ ಮುಂಚೆನೆ ವಾರ್ನಿಂಗ್ ಅನ್ನ ಕೊಡುವಂಥದ್ದು. ಇಸ್ರೋ ಅಲ್ಲ, ಓಕೆ, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಲ್ಲ, ಇಂಡಿಯನ್ ಮೆಟೆರಲಾಜಿಕಲ್ ಡಿಪಾರ್ಟ್ಮೆಂಟ್. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಇಲ್ಲಿ ನೋಡಬಹುದು MHEWDSS ಈಗಷ್ಟೇ ನೋಡಿದ್ದು ವಿಪತ್ತು ಮುನ್ಸೂಚನೆ ಮತ್ತು ಎಚ್ಚರಿಕೆ ಬೆಂಬಲ ವ್ಯವಸ್ಥೆ ಆಗಿದೆ. ಇಟ್ ಈಸ್ ಅ ಡಿಸಾಸ್ಟರ್ ವಾರ್ನಿಂಗ್ ಸಪೋರ್ಟ್ ಸಿಸ್ಟಮ್. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ಇಂಡಿಯಾದ ಈಸ್ಟ್ ಕೋಸ್ಟ್ ನಲ್ಲಿ ಪರದೀಪ ಆಗಿರ್ಬೋದು, ವೈಜಾಗ್ ಆಗಿರ್ಬೋದು, ಚೆನ್ನೈ, ಟ್ಯುಟಿಕಾರಿನ್, ವೆಸ್ಟ್ ಕೋಸ್ಟಿನಲ್ಲಿ ಕೂಡ ಎಲ್ಲ ಪೋರ್ಟ್ಸ್ ರಿಲೇಟೆಡ್ ಅಂಡ್ ಫಿಶರ್ಮೆನ್ ರಿಲೇಟೆಡ್ ಅವರಿಗೆ ಡಿಸಾಸ್ಟರ್ ಅನ್ನ ಅರ್ಲಿ ಆಗಿ ನಾವು ಕೊಡುವಂಥದ್ದು. ಓಕೆ, ಭಾರತೀಯ ಹವಾಮಾನ ಇಲಾಖೆ IMD ಅಭಿವೃದ್ಧಿಪಡಿಸಿದೆ. 2024ರಲ್ಲಿ ಮಿಷನ್ ಮಾನ್ಸೂನ್ ಅಡಿಯಲ್ಲಿ ಪ್ರಾರಂಭಿಸಲಾಯಿತು. ಸೊ ಈ ಪ್ರಶ್ನೆಯು ಬರುವ ಚಾನ್ಸಸ್ ಇದೆ, ಮಿಷನ್ ಮಾನ್ಸೂನ್ ಯಾವುದಕ್ಕೆ ರಿಲೇಟೆಡ್ ಅಂತ. ಓಕೆ, ಇದು ಮುಕ್ತ ತಂತ್ರಜ್ಞಾನ, ಏನಪ್ಪಾ ಅಂದ್ರೆ ಓಪನ್ ಸೋರ್ಸ್ ಮತ್ತು ಆಂತರಿಕ ಪರಿಣಿತಿ. ಓಕೆ, ದಟ್ ಈಸ್ ಇನ್ ಹೌಸ್ ಎಕ್ಸ್ಪರ್ಟೀಸ್ ಬಳಸಿಕೊಂಡಿರುತ್ತದೆ. GIS ಮ್ಯಾಪಿಂಗ್ ಕೂಡ ಇರುತ್ತೆ ಇದರಲ್ಲಿ. ಓಕೆ, ಸೊ ನಾವು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟು ಮಲ್ಟಿ ಹಜಾರ್ಡ್ ಅರ್ಲಿ ವಾರ್ನಿಂಗ್ ಡಿಸಿಷನ್ ಪ್ಲಸ್ ಪ್ರಾಜೆಕ್ಟ್ ಮಾನ್ಸೂನ್, ಎರಡು ಇಂಪಾರ್ಟೆಂಟ್ ಮಿಷನ್ ಮಾನ್ಸೂನ್. ರೈಟ್, ಮುಂದಿನ ಪ್ರಶ್ನೆಗೆ ಹೋಗೋಣ. ನ್ಯೂಕಾಸಲ್, ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ನ್ಯೂಕಾಸಲ್ ಕಾಯಿಲೆ ಯಾವ ಕಾರಕದಿಂದ ಉಂಟಾಗುತ್ತದೆ? ಏನು ಸೋರ್ಸು, ಯಾವ ಏಜೆಂಟಿನಿಂದ ಉಂಟಾಗುತ್ತೆ ಅಂತ ಪ್ರಶ್ನೆ ಇದೆ. ಒಂದು ವೈರಸ್ಸು, ಬ್ಯಾಕ್ಟೀರಿಯಾ ಅಥವಾ ಜೀವಾಣು ಅಂತ ಏನು ಹೇಳ್ತೀವಿ ಅದು, ಫಂಗಸ್ ಅಥವಾ ಶಿಲೀಂಧ್ರ ಅಂತ ಹೇಳ್ತೀವಿ ಅದು ಪ್ರೊಟೋಜೋವಾ. ಓಕೆ, ನೆನ್ಪಿಟ್ಕೊಳ್ಳಿ, ಹೊಸದಾಗಿರುವಂತಹ ಡಿಸೀಸಸ್ ಆರ್ ಆಲ್ವೇಸ್ ಇನ್ ನ್ಯೂಸ್. ನಿಮ್ಮ GK ಪೋರ್ಷನ್ ಏನಿದೆ ಇದರ ಮೇಲೆ ಆಧಾರ ಇರುವಂಥದ್ದು. ಓಲ್ಡ್ ಕ್ವೆಶನ್ನು, ಹಳೆ ರೀತಿಯಾದಂತಹ ಕ್ವೆಶನ್ಗೆ ಈಗ ಅಷ್ಟಾಗಿ ಪ್ರಾಮುಖ್ಯತೆ ಇಲ್ಲ. ಸೊ ರೈಟ್ ಆನ್ಸರ್ ಬಂದ್ಬಿಟ್ಟು ನಿಮಗೆ ಇದು ಒಂದು ವೈರಲ್ ಡಿಸೀಸ್ ಆಗಿರುತ್ತೆ, ನ್ಯೂಕಾಸಲ್ ಡಿಸೀಸ್. ಏನಪ್ಪಾ ಅಂದ್ರೆ ಇಟ್ ಈಸ್ ಅ ಕಂಟೇಜಿಯಸ್ ವೈರಲ್ ಡಿಸೀಸ್. ಯಾವುದು? ಕೋಳಿ ಮತ್ತು ಕಾಡು ಪಕ್ಷಿಗಳ ಮೇಲೆ ಪರಿಣಾಮ ಬೀರುವ ಸಾಂಕ್ರಾಮಿಕ ವೈರಲ್. ಸಾಂಕ್ರಾಮಿಕ ಅಂದ್ರೆ ಹರಡುವಂತಹ, COVID-19 ಹರಡುವಂಥದ್ದು. ಓಕೆ, ಪೌಲ್ಟ್ರಿ
ಕೋಳಿ ಮತ್ತು ಕಾಡು ಪಕ್ಷಿಗಳು. ಇತ್ತೀಚೆಗೆ ಯುರೋಪ್ ಮತ್ತು ಯುನೈಟೆಡ್ ಕಿಂಗ್ಡಮ್ನಾದ್ಯಂತ ಇದು ಹರಡಿರುವುದು ವರದಿಯಾಗಿದೆ. ಓಕೆ, ಯುರೋಪ್ ಮತ್ತು UK. ಕಾಸ್ಡ್ ಬೈ ಒಂದು ಸರ್ಟನ್ ಟೈಪ್ ಆಫ್ ಇದು ಸೆರೋಟೈಪ್ ಅಂತ ಕೊಟ್ಟಿದ್ದಾರೆ. ಇದು ಅಷ್ಟಾಗಿ ಇಂಪಾರ್ಟೆಂಟ್ ಅಲ್ಲ. ಸೋಂಕಿತ ಹಕ್ಕಿಗಳ ಉಸಿರಾಟದ ಹನಿಗಳು, ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್, ಹಕ್ಕಿಗಳ ಸ್ಮಾಲ್ ಡ್ರಾಪ್ಲೆಟ್ಸ್ ಏನಿದೆ, ಎಕ್ಸೇಲ್ಡ್ ಏರ್, ಹೊರಹಾಕಿದ ಗಾಳಿ ಮತ್ತು ಮಲದ ಮೂಲಕ ಇದು ಹರಡುತ್ತದೆ. ಸೊ ಬೇಸಿಕಲಿ ಒಂದು ವೈರಲ್ ಡಿಸೀಸ್. ಬಹಳ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿರುವಂತದ್ದು. ರೈಟ್, ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸಂಪನ್ನ ವೇದಿಕೆಯು ಯಾವ ಸಂಸ್ಥೆಯ ಪ್ರಮುಖ ಉಪಕ್ರಮವಾಗಿದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸಂಪನ್ ಅನ್ನೋದು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಟೆಲಿಕಮ್ಯುನಿಕೇಶನ್. ಸಂಪನ್ ಅಂದ್ರೆ ಸಾಕಷ್ಟು ಜನ ಏನ್ ಅನ್ಕೊಳ್ತಾರೆ, ಸಂತೃಪ್ತಿ ಆಗಿರುವಂತದ್ದು, ಮೇ ಬಿ ಟಾಟಾ ಸಂಪನ್ ಅಂತ ಹಣಕಾಸು ಆ ಥರದ್ದು ಹಾಕ್ಬಿಡ್ಬೋದು. ಬಟ್ ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್. Okay, basically option B is right answer. Sampann is a digital pension platform adopted by Goa government and Cochin Port Authority. It is to modernize pension disbursement and is a flagship initiative of Department of Telecommunication launched in 2018. ಈ ವೇದಿಕೆಯನ್ನು ಸಂವಹನ ಅಂದ್ರೆ ಕಮ್ಯುನಿಕೇಶನ್, ಸಂವಹನ ಖಾತೆಗಳ ಪ್ರಧಾನ ನಿಯಂತ್ರಕ, ದಟ್ ಈಸ್ ಕಂಟ್ರೋಲರ್ ಜನರಲ್ ಆಫ್ ಕಮ್ಯುನಿಕೇಶನ್ ಕಚೇರಿಯು ನಿರ್ವಹಿಸುತ್ತದೆ. ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಶಾಲಾ ದಾಖಲಾತಿಯನ್ನು ಉತ್ತೇಜಿಸಲು ಏಪ್ರಿಲ್ 2026ರಲ್ಲಿ ಮಧ್ಯಪ್ರದೇಶ ಸರ್ಕಾರವು ಪ್ರಾರಂಭಿಸಿದ ಅಭಿಯಾನದ ಹೆಸರೇನು? ಓಕೆ, ಮೋಸ್ಟ್ ರೀಸೆಂಟ್ ನ್ಯೂಸ್. ಸ್ಕೂಲ್ ಬಡೇ ಭಾರತ್ ನೆನ್ಪಿಟ್ಕೋಬಹುದು. ಬೇಟಿ ಬಚಾವ್ ಕೂಡ ಇದೇ ರೀತಿಯಾದಂತಹ ಒಂದು ಇನಿಷಿಯೇಟಿವ್ ಅಲ್ಲೇ ಸ್ಟಾರ್ಟ್ ಆಗಿತ್ತು. ಓಕೆ, ಸ್ಕೂಲ್ ಚಲೆ ಹಮ್ ಚಲೆ, ಶಿಕ್ಷಣ ಸುಧಾರ್ ಅಭಿಯಾನ್, ಸರ್ವ ಶಿಕ್ಷಾ ದಾಖಲಾತಿ ಅಭಿಯಾನ್. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಸೊ ಬೇಸಿಕಲಿ ರೀಸೆಂಟ್ಲಿ ಮಧ್ಯಪ್ರದೇಶ್ ಗವರ್ಮೆಂಟಿನಲ್ಲಿ ನಮಗೆ ಹೊಸದಾದಂತಹ, ಯಾಕಂದ್ರೆ ಡ್ರಾಪ್ಔಟ್ಸ್ ಫ್ಯೂ ಇಯರ್ಸ್ ಇಂದ ಡಿಕ್ರೀಸ್ ಆಗ್ತಾ ಇದ್ರು, ಅದನ್ನ ಇನ್ನಷ್ಟು ಸ್ಕೂಲ್ ಎನ್ರೋಲ್ಮೆಂಟ್ ಅನ್ನ ಹೆಚ್ಚಿಸಬೇಕು ಅಂತ. ಓಕೆ, ಸೊ ಸ್ಕೂಲ್ ಚಲೆ ಹಮ್ ಅಭಿಯಾನವನ್ನು ಭೋಪಾಲ್ನಲ್ಲಿ ಮೋಹನ್ ಯಾದವ್ ಅವರು ಚಾಲನೆ ನೀಡಿದರು. ಓಕೆ, ಈ ಅಭಿಯಾನವು ಸಾರ್ವತ್ರಿಕ ಶಾಲಾ ದಾಖಲಾತಿಯನ್ನು, ದಟ್ ಈಸ್ ಯೂನಿವರ್ಸಲ್ ಫ್ರಮ್ ಆಲ್ ಗ್ರೇಡ್ಸ್ ಆಸ್ ವೆಲ್ ಆಸ್ ಆಲ್ ಜೆಂಡರ್ಸ್ ಮತ್ತು ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುತ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯಾವುದು? ನಮ್ಮ ಸ್ಕೂಲ್ ಚಲೆ ಹಮ್. ಸೊ ಏಪ್ರಿಲ್ 1ರಿಂದ 4ರವರೆಗೆ ನಡೆಸಲಾದ ಇದು 55 ಜಿಲ್ಲೆಗಳಲ್ಲಿ ಮಾಡಿದ್ದು ಹಳ್ಳಿಗಳನ್ನು ಗುರಿಯಾಗಿಸಿಕೊಳ್ಳುತ್ತಿದೆ. ಪ್ರವೇಶೋತ್ಸವದೊಂದಿಗೆ, ದಟ್ ಈಸ್ ದಾಖಲಾತಿ ಹಬ್ಬ, ಪ್ರವೇಶ್ ಉತ್ಸವ್, ಅಡ್ಮಿಷನ್ ಫೆಸ್ಟಿವಲ್ and involved 5.6 crore textbooks and learning material. ಪ್ರಶ್ನೆಗಳು ಹೀಗೆ ನಿಮಗೆ GPSTR ಆಗಿರ್ಬೋದು, HSTR ಆಗಿರ್ಬೋದು, ಇದೇ ರೀತಿ ಪ್ರಶ್ನೆಗಳು ಬರೋದು. ಓಕೆ, ನಮ್ಮ ಟೆಸ್ಟ್ ಸೀರೀಸ್ನಲ್ಲಿ ಫಾರ್ ಎಕ್ಸಾಂಪಲ್ ನಾವು ಸಿನಾಪ್ಸಿಸ್ನಲ್ಲಿ ಇದರಿಗಿಂತ ಡೀಟೇಲ್ಡ್ ಆಗಿ, ಸೇ ಫಾರ್ ಎಕ್ಸಾಂಪಲ್ ಕರೆಂಟ್ ಡ್ರಾಪ್ಔಟ್ ರೇಟ್ ಆಲ್ ಇಂಡಿಯಾ ಪ್ರಥಮ್ ಅಂತ ಒಂದು ಫೌಂಡೇಶನ್ ಇದೆ. ಪ್ರಥಮ್ ಫೌಂಡೇಶನ್ ಪ್ರಕಾರ ಆಲ್ ಇಂಡಿಯಾ ಡ್ರಾಪ್ಔಟ್ ರೇಟ್ ಏನು, ಎನ್ರೋಲ್ಮೆಂಟ್ ರೇಟ್ ಏನು, ಇದೆಲ್ಲವನ್ನು ನಾವು ನಮ್ಮ ಸಿನಾಪ್ಸಿಸ್ನಲ್ಲಿ ಇನ್ಕ್ಲೂಡ್ ಮಾಡಿರ್ತೀವಿ. ಓಕೆ, ಸೊ ನೀವೇನಾದರೂ ಎನ್ರೋಲ್ಮೆಂಟ್ ಮಾಡ್ಕೋಬೇಕು ಟೆಸ್ಟ್ ಸೀರೀಸ್ಗೆ ಅಂದರೆ ನಮ್ಮ ಫಾರ್ಮ್ ಇದೆ, ಅದರಲ್ಲಿ ನಿಮ್ಮ ಡೀಟೇಲ್ಸ್ ಅನ್ನ ಫಿಲ್ ಮಾಡಿ. ನೌಕಾ ವಿಜ್ಞಾನ ಮತ್ತು ತಾಂತ್ರಿಕ ಪ್ರಯೋಗಾಲಯವು, ದಟ್ ಈಸ್ NSTL, ಯಾವ ಸಂಸ್ಥೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ? ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ಆರ್ಗನೈಸೇಷನ್ಸ್ ರಿಲೇಟೆಡ್ ಆದಂತಹ ಪ್ರಶ್ನೆ. ಯಾವ ಆರ್ಗನೈಸೇಷನ್ಸ್ ನ್ಯೂಸ್ ಅಲ್ಲಿ ಇರುತ್ತೋ ಅದರದ್ದು ರಿಲೇಟೆಡ್ ಆಗೇ ಇರುತ್ತೆ. ಓಕೆ, ಸೊ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಏನ್ ಸರ್ ನೇವಲ್ ಸೈನ್ಸ್ ಅಂತ ಇದೆ, ನೀವು ಮಿನಿಸ್ಟ್ರಿ ಆಫ್ ಶಿಪ್ಪಿಂಗು, ನೇವಿ ಇದೆಲ್ಲ ಇರ್ಬೋದಲ್ಲ ಅಂದ್ರೆ ಅಲ್ಲ. ಓಕೆ, ಸೊ ತಿಳಿದುಕೊಳ್ಬೇಕಾದಂತಹ ವಿಷಯ, ರಾಜನಾಥ್ ಸಿಂಗ್ ಅವರು ವಿಶಾಖಪಟ್ಟಣಂನ ನೌಕಾ ವಿಜ್ಞಾನ ಮತ್ತು ತಾಂತ್ರಿಕ ಪ್ರಯೋಗಾಲಯದಲ್ಲಿ ಲಾರ್ಜ್ ವಿಚ್ ಇಸ್ ಕ್ಯಾವಿಟೇಷನ್ ಟನಲ್ ಅನ್ನು
ಉದ್ಘಾಟಿಸಿದರು. ರೀಸೆಂಟ್ ಆಗಿ ನಡೆದಂತಹ ನ್ಯೂಸ್, ಏಪ್ರಿಲ್ 2026ರಲ್ಲಿ. ಎಕ್ಸಾಮ್ ಯಾವಾಗಲೇ ನಡೆದ್ರು ದೀಸ್ ಆರ್ ಇಂಪಾರ್ಟೆಂಟ್. ಸೊ ಮುಂಬರುವ SSC, RRB ಮತ್ತೆ ಗ್ರೂಪ್ ಸಿ ಎಕ್ಸಾಮ್ಸ್ಗೆ ಯೂಸ್ ಆಗುತ್ತೆ. NSTL ಸಂಸ್ಥೆಯು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. LCT ಬೇಸಿಕಲಿ ಸರ್ವ್ಸ್ as a strategic facility for ಹೈಡ್ರೋಡೈನಮಿಕ್ ರಿಸರ್ಚ್ ಮತ್ತು ನೇವಲ್ ಸಿಸ್ಟಮ್ಸ್. ನೆನ್ಪಿಟ್ಲಿ, ಇದು ಒಂದು ಇಂಡಿಜಿನಸ್ ಡಿಸೈನ್ ಆಗಿದೆ. ನಮ್ಮ ಭಾರತದಲ್ಲೇ ಮಾಡಿರುವಂತಹ ಡಿಸೈನು ಇದಾಗಿದೆ. ಓಕೆ, ಟೆಸ್ಟಿಂಗ್ ಶಿಪ್ಸ್, ಸಬ್ಮರೀನ್ಸ್, ಪ್ರೊಪಲ್ಷನ್ ಸಿಸ್ಟಮ್ಸ್ ಎಲ್ಲ ಟೆಸ್ಟ್ ಮಾಡಲು ಅವಕಾಶ ನೀಡುವಂಥದ್ದು NSTL. ರೈಟ್. ಸೊ ಮತ್ತೊಂದ್ಸತೆ HSTR, GPSTR ಮತ್ತು PSTRಗೆ ಇಂಟ್ರೆಸ್ಟ್ ಇರುವಂಥವರು ಟೆಸ್ಟ್ ಸೀರೀಸ್ನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಸ್ಟ್ ಸೀರೀಸಿನ ಫಾರ್ಮ್ ಇದೆ, ಅದನ್ನು ನೀವು ಫಿಲ್ ಮಾಡಿದರೆ ನೀವು ನಮ್ಮ ತಂಡದವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಧನ್ಯವಾದ.